ಹಲೋ ಹಾಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವೆಲ್ಲ ತಮ್ಲೈನ್ ನೋಡಿರೋ ಹಾಗೆ ಗೊತ್ತಾಗ್ತಿದೆ ಅನಿಸುತ್ತೆ ನಾವೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಆ್ಯಂಡ್ ಇವ್ರ ಚಾನಲಲ್ಲೂ ಕೂಡ ಆಗಲೇ ವೀಡಿಯೋಸ್ ಅಪ್ಲೋಡ್ ಆಗಿದೆ, ಬಟ್ ನನ್ನದೇ ಲೇಟ್ ಲಾಗ್ ಆಯಿತು. ಲಾಸ್ಟ್ ವೆಡ್ನೆಸ್ಡೇ ಲಾಗ್ನ ಇವಾಗ ಹಾಕ್ತಾಯಿದ್ದೀನಿ. ನಾವೆಲ್ಲ ಬಂದು ರಾಯರ ವರ್ಧಂತಿಗೆ ಹೋಗ್ತಾ ಇದ್ದೀವಿ. ಈ ವರ್ಷ ಗುರು ರಾಯರ ವರ್ಧಂತಿ ಬಂದು ಗುರುವಾರನೇ ಬಂದಿದೆ. ಸೊ ಅದಕ್ಕೋಸ್ಕರ ಅವತ್ತೇ ಹೋಗಲೇಬೇಕು, ರಾಯರ ದರ್ಶನ ಮಾಡಲೇಬೇಕು ಅಂತ ಅಂದ್ಕೊಂಡು ಇವಾಗ ನಾವು 4 ಜನರು ಕೂಡ ಹೊರಟಿದ್ದೀವಿ. ನಾವು ಕುಣಿಗಲಲ್ಲಿ ಬಸ್ ಹತ್ತಿದ್ದು. ನಾವು ಬಂದು ಇಳಿದಿದ್ದು ಬಂದು ನಾಗಸಂದ್ರ ಮೆಟ್ರೋ ಸ್ಟೇಷನಲ್ಲಿ. ಮೆಟ್ರೋಲ್ಲಿ ಡೈರೆಕ್ಟ್ ಮೆಟ್ರೋ ಟು ಬೈಯಪ್ಪನಹಳ್ಳಿ ನಾವು ಟಿಕೆಟ್ನ ಬುಕ್ ಮಾಡಿದ್ದು SMVT ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನ್. ಇಲ್ಲಿ ಯಶವಂತಪುರ ಮತ್ತು ಮೆಜೆಸ್ಟಿಕ್ಕಲ್ಲಿ ಟ್ರೈನ್ಸ್ ಅವೈಲಬಲ್ ಇರಲಿಲ್ಲ. ಅದು ಒಂದೇ ಭಾರತಲ್ಲಿ ಹೋಗ್ತಿರೋ ಕಾರಣ ಒಂದೇ ಭಾರತ್ ಟ್ರೈನ್ ಸ್ಟಾರ್ಟ್ ಆಗೋದೆ SMVT ರೈಲ್ವೆ ಸ್ಟೇಷನಿಂದ. ಸೊ ಅಲ್ಲಿಂದ ಡೈರೆಕ್ಟ್ ಟಿಕೆಟ್ನ ತೊಗೊಂಡು ನಾವು ಹೊರಟಿದ್ದೀವಿ. ಇವಾಗ ನೋಡಿ ಫ್ರೆಂಡ್ಸ್, ಫೋಟೋಶೂಟ್ ನಡೀತಿದೆ, ಅಲ್ಲೂ ನಡೀತಿದೆ, ಇಲ್ಲೂ ನಡೀತಿದೆ. ಎಲ್ಲೆಲ್ಲೋ ಅವರೇ ಇವರು ಪೋಸಸ್ನೆಲ್ಲ ಹೇಳ್ಕೊಡ್ತಾರೆ, ಇವ್ರು ಪೋಸಸ್ ಕೊಡ್ತಾರೆ. ಎಲ್ಲರೂ ಹಾಗೆ ಫೋಟೋಶೂಟ್ನ ಮಾಡ್ತಾಯಿದ್ರು. ಹಾಗೆ ನಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಾವು ಕೂಡ ಫೋಟೋಸ್ ಎಲ್ಲ ತೊಗೊಂಡ್ವಿ. ಹೀಗೆ ನಮ್ಮ ಜರ್ನಿ ಖುಷಿಯಾಗಿ ಸ್ಟಾರ್ಟ್ ಆಯಿತು. ಓಡ್ತಾರೆ ಈಗ ನಾವು ಮೆಜೆಸ್ಟಿಕ್ಕಿಂದ ಬೈಯಪ್ಪನಹಳ್ಳಿಗೆ ನಾವು SMVT ರೈಲ್ವೆ ಸ್ಟೇಷನ್ಗೆ ಫಸ್ಟ್ ಟೈಮ್ ಹೋಗ್ತಿರೋದು. ಆ್ಯಂಡ್ ಮೆಟ್ರೋಯಿಂದ ಎಕ್ಸಿಟ್ ಆಗ್ತಿದ್ದಂಗೆ ಇಲ್ಲಿ ಜಂಕ್ಷನ್ಗೆ ಅಂತಲೇ ಡೈರೆಕ್ಟ್ ಸ್ಟಾಪ್ ಇದೆ. ಮೆಟ್ರೋಯಿಂದ ಇಳ್ದಿದ ತಕ್ಷಣ ನಾವು ಇಲ್ಲೇ ಇದೆ ಅಂದ್ಕೊಂಡು ಇಳಿದ್ವಿ, ಬಟ್ ಅಲ್ಲಿ ಇರಲಿಲ್ಲ. ಸೊ ಅಲ್ಲಿಂದ ಆಟೋ ಮಾಡ್ಕೊಂಡು 7 ಕಿಲೋಮೀಟರ್ಸ್ ಇದೆ ಅಂತ ಹೇಳಿ ಆಟೋದವ್ರು ಕರ್ಕೊಂಡು ಹೋದ್ರು. 350 ಸಮಥಿಂಗ್ ಏನೋ ಚಾರ್ಜ್ ಆಯಿತು. ಸೊ ಅದಕ್ಕೋಸ್ಕರ ಇವಾಗ ಹೊರಟಿದ್ದೀವಿ. 2 ಆಟೋ ಮಾಡ್ಕೊಂಡಿದ್ವಿ. ನಾವು 3 ಜನ ಒಂದು ಆಟೋದಲ್ಲಿ, ಅವರಿಬ್ಬರು ನಂದಿನಿ ಮತ್ತು ಪೂಜಾ ಸಿಸ್ಟರ್ ಅವರು ಒಂದು ಆಟೋದಲ್ಲಿ, ನಾನು ಕಾವ್ಯ ಆ್ಯಂಡ್ ದಿವ್ಯಾ ನಾವು 3 ಜನ ಒಂದು ಆಟೋದಲ್ಲಿ ಹೋದ್ವಿ. ಆ್ಯಂಡ್ ರೀಚ್ ಆದ್ವಿ. ರೈಲ್ವೆ ಸ್ಟೇಷನ್ ತುಂಬ ಚೆನ್ನಾಗಿತ್ತು. ಟ್ರೈನ್ ಸ್ಟಾರ್ಟ್ ಆಗೋದು ಬಂದು 2:45ಗೆ. ಟೈಮಿಂಗ್ಸು ಒಂದು 5-10 ಮಿನಿಟ್ಸು ಕೂಡ ಹೆಚ್ಚು ಕಮ್ಮಿ ಆಗೋಲ್ಲ. ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಆಯಿತು. ನಾವು ರೀಚ್ ಆಗಿದ್ದು 1 o'clockಗೆಲ್ಲ ರೀಚ್ ಆದ್ವಿ. ಇನ್ನೂ ತುಂಬ ಟೈಮ್ ಇತ್ತು. ಆ್ಯಂಡ್ ಊಟ ಕೂಡ ಮಾಡಿರಲಿಲ್ಲ. ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಹೋಗೋಣ ಅಂತೇಳಿ ಬೇಗನೆ ರೀಚ್ ಆದ್ವಿ. ನಾವು 2 ಗಂಟೆ ಅಷ್ಟರಲ್ಲೆಲ್ಲ ರೈಲ್ವೆ ಸ್ಟೇಷನ್ನ ರೀಚ್ ಆದ್ವಿ. ನಾವು ಟ್ರೈನಲ್ಲೇ ಊಟನೂ ಮತ್ತು ಸ್ನ್ಯಾಕ್ಸ್ ಎಲ್ಲ ಅದರಲ್ಲೇ ಬುಕ್ ಮಾಡಿದ್ವಿ. 1400 ಸಮಥಿಂಗ್ ಏನೋ ಆಗಿತ್ತು. ಅವ್ರಿಗೆ ಬಂದು ಊಟ ಒಂದೇ ಟೈಮು 7 o'clockಗೆ ಕೊಟ್ಟಿದ್ದು. ಬಟ್ ನಾವು ಮಧ್ಯಾಹ್ನ ಊಟ ಬೇಕಾಗಿತ್ತಲ್ಲ, ಸೊ ಫ್ರೈಡ್ ರೈಸ್ ಎಲ್ಲ ತಿಂದ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಇವಾಗ ಟ್ರೈನ್ ಒಳಗೆ ಬಂದಿದ್ದೀವಿ. ಇನ್ನೂ 15 ಮಿನಿಟ್ಸ್ ಟೈಮ್ ಇತ್ತು. ಅಷ್ಟರಲ್ಲೆಲ್ಲ ಬಂದು ನಮ್ಮ ಸೀಟ್ ನೋಡ್ಕೊಂಡು ಇವಾಗೆಲ್ಲ ಕೂತಿದ್ವಿ. ಎಲ್ಲ ಫೋನ್ ಕಾಲಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಎಲ್ಲ ಮನೆಗೆ ವೀಡಿಯೋ ಕಾಲ್ ಮಾಡ್ತಿದ್ದಾರೆ, ಬ್ಯುಸಿಯಾಗಿದ್ದಾರೆ ಎಲ್ಲ. ಇಲ್ಲಿ ಇಬ್ಬರು ಕೂತಿದ್ದೀವಿ, 3 ಜನ ಕೂತಿದ್ದಾರೆ. ಕಾವ್ಯ ಪೇಪರ್ ಓದ್ತಾ ಇದೆಯಾ? ಸ್ಟಾರ್ಟ್ ಆಗಿದೆ, ಹೋಗ್ತಾ ಇದೆ, ಮೂವ್ ಆಗ್ತಾ ಇದೆ. ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ನಾರ್ಮಲ್ ಟ್ರೈನ್ ಥರ ಶೇಕ್ ಆಗಲ್ಲ ನೋಡಿ. ನಾನು ಬಾಟಲ್ ಇಕ್ಕಿದ್ದೀನಿ, ಬಾಟಲ್ ಕೂಡ ಶೇಕ್ ಆಗ್ತಾಯಿಲ್ಲ ಇಲ್ಲಿ. ಎಕ್ಸ್ಪೀರಿಯನ್ಸ್ ಹೆಂಗಿದೆ ನಂದಿನಿ? ಚೆನ್ನಾಗಿದೆ ಅಲ್ವಾ? ಒಂದೇ ಲೈನಲ್ಲಿ ಸಿಕ್ಕಿದೆ ಸೀಟ್ಸ್. ಬಿಸಿಲು ಜಾಸ್ತಿ ಆದರೆ ಈ ಥರ ಕರ್ಟನ್ ಹಾಕೊಂಡ್ಬಿಟ್ಟು ಸ್ವಲ್ಪ ಮೂವ್ ಆಗ್ತಿದ್ದಂಗೆ ವಾಟರ್ ಬಾಟಲ್ ಕೊಟ್ಟರು. ಬಾಟಲ್ ಮೇಲೆ QR ಕೋಡ್ ಇದೆ ನೋಡಿ, ಅದರ ಮೇಲೆ ಸ್ಕ್ಯಾನ್ ಮಾಡಿದ್ರೆ ನಾವು ಫುಡ್ನ ಆರ್ಡರ್ ಕೂಡ ಮಾಡ್ಕೊಬೋದು. ನಾವೆಲ್ಲ ಆಲ್ರೆಡಿ ಟಿಕೆಟೆಲ್ಲ ಬುಕ್ ಮಾಡಿರೋ ಕಾರಣ ನಾವೇನು ಕೂಡ ಎಕ್ಸ್ಟ್ರಾ ಫುಡ್ನ ಆರ್ಡರ್ ಮಾಡಲಿಲ್ಲ.
ಆ್ಯಂಡ್ ಸ್ನ್ಯಾಕ್ಸು ಕೂಡ ಬೇಗನೆ ಕೊಟ್ಟರು ಅಂತ ಹೇಳ್ಬೋದು. ನಾವು ಕೂಡ ಸ್ನ್ಯಾಕ್ಸ್ನ ತೊಗೊಂಡು ಹೋಗಿದ್ವಿ. ಫಸ್ಟ್ ಟೈಮಲ್ಲಿ ಹೋಗ್ತಿರೋದು, ನಮಗೆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಬೇಗ ಕೊಡ್ತಾರೆ ಅಂತ. ಬಟ್ 2 ಸ್ನ್ಯಾಕ್ಸು ನಾವು ತೊಗೊಂಡೋಗಿದ್ದು, ಅವ್ರು ಕೊಟ್ಟಿದ್ದೆಲ್ಲ ತಿನ್ನೋಕ್ಕೆ ಆಗಲಿಲ್ಲ. ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ಎಕ್ಸ್ಪೀರಿಯೆನ್ಸು ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮಿಕ್ಸ್ಚರ್, ಕಟ್ಲೆಟ್, ಒಂದು ಕಪ್ ಕೇಕ್ ಆ್ಯಂಡ್ ಕ್ಯಾರಮಲ್ ಪಾಪ್ಕಾರ್ನ್, ಟೊಮೊಟೊ ಕೆಚಪ್, ಚಾಯ್ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸ್ಟಿಕ್. ಮಿಸ್ಟೇಕ್ ಮಾಡ್ಕೊಂಬಿಟ್ಟೆ, ಇದು ವಡೆ. ಬಟ್ ನೋಡಿ ವಡೆ ಯಾವ ಥರ ಕಾಣ್ತಿದೆ ಅಂದರೆ ತುಂಬ ವರ್ಸ್ಟಾಗಿದೆ. ಒಣಗೆಲ್ಲ ಹಿಟ್ಟೆಲ್ಲ ಒಣಗಿ ಹೋಗಿದೆ. ಪಾಪ್ಕಾರ್ನ್ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಬಾಯಲ್ಲಿ ಇಟ್ಟರೆ ಕರ್ಗೋಗ್ತಿದೆ. ಚಾಕ್ಲೇಟ್ ಪಾಪ್ಕಾರ್ನ್ ನಾನು ತಿಂದೆ ನೋಡಿ. ಕಪ್ ಕೇಕ್ ಓಪನ್ ಮಾಡ್ತಿದ್ದಾರೆ, ನಾನು ಆಗಲೇ ತಿಂದೆ. ಇದಿದೆ ವೆನಿಲಾ, ಬಿಸಿಲಿಗೆ ಮೆಲ್ಟ್ ಆದಂಗೆ. ತಿನ್ನಿ, ಹೆಂಗಿದೆ ಬಿಸಿ ಆಗ್ಬಿಟ್ಟಿದ್ದಾರೆ. ಅವ್ರ ತಂದಿ ಸ್ನ್ಯಾಕ್ಸು, ಅವ್ರು ತಿಂತಿರೋ ಸ್ನ್ಯಾಕ್ಸ್ ಎಲ್ಲ ಮಿಕ್ಸು. ಇವ್ರು ಇನ್ನೂ ವಡೆ ಹಾಕ್ಯಕ್ಕಾಗ್ತಾನೆ ಅವ್ರಿಗೆ ಅಲ್ಲೋಗೆ. ಅವ್ರು ಮಿಕ್ಸ್ ಮಾಡ್ತಿದ್ದಾರೆ. ಟೀ ಚೆನ್ನಾಗಿಲ್ಲ, ಸೊ ನಾನು ಟೀ ಪೌಡ್ರು ಕೊಟ್ಬಿಟ್ಟು ಇವಾಗ ಕಾಫಿ ಹೇಳಿದ್ದೀನಿ. ನಂದಿನಿ ಕುಡಿದು ನೋಡಿ ಹೆಂಗಿದೆ ಅಂತ. ಅದು ನೋಡೋದಕ್ಕೆ ಗಂಜಿ ಥರ ಕಾಣ್ತಿದೆ. ಚೆನ್ನಾಗೈತೆ ಸಪ್ಪೆ. ನಮ್ಮ ಟ್ರೈನ್ ಒಂದೇ ಭಾರತ್ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿವರೆಗೂ ಎಂಡ್ ಆಗುತ್ತೆ ಅಂತ ನಾನು ಫೋಟೋಸ್ ಹಾಕಿದ್ದೀನಿ ನೋಡಿ. ಆ್ಯಂಡ್ ಹಾಗೆ ಗೂಡ್ಸ್ ಟ್ರೈನ್ ಹೋಗ್ತಾಯಿತ್ತು. ಇದರೊಳಗಡೆ ಎಲ್ಲ ಕಾರ್ ಇತ್ತು, ಸೊ ಹಾಗೆ ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಹೇಳಿ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಈ ಟ್ರೈನ್ ಹೋಗುವಾಗ ನಮ್ಮ ಟ್ರೈನ್ ಸ್ಟಾಪ್ ಆಗಿತ್ತು, ಸೊ ಹಾಗೆ ಇರಲಿ ಅಂದ್ಬಿಟ್ಟು ವೀಡಿಯೋನ ತೊಗೊಂಡೆ. ಒಟ್ಟಿನಲ್ಲಿ ಓವರಾಲ್ ಹೇಳ್ಬೇಕು ಅಂದರೆ ಒಂದೇ ಭಾರತ್ ಈಸ್ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಹಾಗೆ ಕೂತು ಬೇಜಾರಾಯಿತು ಅಂತ ಸನ್ಸೆಟ್ ನೋಡೋಣ ಅಂತೇಳಿ ಹಾಗೆ ಇಲ್ಲಿ ಡೋರ್ ಹತ್ರ ಬಂದಿದ್ವಿ. ಬಟ್ ಡೋರ್ಸ್ ಎಲ್ಲ ಮೆಟ್ರೋ ಟೈಪ್ ಫುಲ್ ಎಲ್ಲ ಲಾಕ್. ಫುಡ್ ಮಾತ್ರ ಓವರಾಲ್ ಎಲ್ಲ ಸಖತ್ತಾಗಿತ್ತು. ಬಟ್ ಕ್ವಾಂಟಿಟಿ ಮಾತ್ರ ತುಂಬ ಕಮ್ಮಿ. ಒಂದು ಮಕ್ಕಳು ತಿನ್ಬೋದೇನೋ ಅಷ್ಟೇ. 2 ಚಪಾತಿ ಮತ್ತು ರೈಸ್, ದಾಲ್ ಇಷ್ಟು ಏನಿದೆ ಅಷ್ಟೇ ಕೊಟ್ಟಿದ್ದರು. ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು. ಬಟ್ ಟೇಸ್ಟ್ ವೈಸ್ ಹೋದರೆ ಸಖತ್ತಾಗಿತ್ತು. ಮೊಸರು ಫ್ರೆಶ್ ಆಗಿದೆ. ಫೈನಲಿ ರೀಚ್ ಆದ್ವಿ. ಜರ್ನಿ ಎಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಕರೆಕ್ಟಾಗಿ 8:30ಗೆ ಬಂದ್ವಿ. ಒಂದೇ ಭಾರತ್ ಅಂದರೆ ಟೈಮಿಂಗ್ಸ್ ಅಂದರೆ ಪಕ್ಕ. ಅಲ್ಲೂ ಕೂಡ ಅಷ್ಟೇ 2:45 ಅಂದರೆ 2:45ಗೆ ಕರೆಕ್ಟಾಗಿ ಸ್ಟಾರ್ಟ್ ಆಯಿತು. ಇಲ್ಲಿಗೆ ಕೂಡ ಒಂದು 5 ಮಿನಿಟ್ಸ್ ಬೇಗನೆ ಬಂತು ಅಂತಲೇ ಹೇಳ್ಬೋದು. 8:25 ಬಂದು ರೀಚ್ ಆಗಿದ್ವಿ. ಆ್ಯಂಡ್ ಮಂತ್ರಾಲಯ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಇಲ್ಲಿಂದ ಬಂದು 12 ಕಿಲೋಮೀಟರ್ಸ್ 14 ಕಿಲೋಮೀಟರ್ಸ್ ಏನೋ ಇದೆ. ಸೊ ಇಲ್ಲಿಂದ ಆಟೋದಲ್ಲಿ ಎಲ್ಲ ಹೊರಟ್ವಿ. ಒಬ್ಬೊಬ್ರಿಗೆ 50 ರುಪೀಸ್ ಸಮಥಿಂಗ್ ಏನೋ ಬಿತ್ತು. ಆ್ಯಂಡ್ ಮಂತ್ರಾಲಯಂ ರೋಡಲ್ಲೇ ನಮಗೆ ರೂಮ್ ಕೂಡ ಬುಕ್ ಆಗಿತ್ತು. ಸೊ ಒಂದ್ಸಲಿ ರೂಮ್ನೆಲ್ಲ ನೋಡ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದಾರೆ. ರೂಮ್ನೆಲ್ಲ ನೋಡಿ ಚೆಕ್ಕಿಂಗ್ ಮಾಡಿ ಇವಾಗ ಬಿಲ್ಲಿಂಗ್ ಎಲ್ಲ ಪೇ ಮಾಡಿ 24 ಅವರ್ಸ್ಗೆ ಅಂತ ರೂಮ್ನ ಬುಕ್ ಮಾಡಿದ್ದು. ನಾವು ರೂಮೆಲ್ಲ ರೀಚ್ ಆಗೋ ಅಷ್ಟರಲ್ಲಿ 9:30 ಆಗಿತ್ತು. 9 o'clock ಸಮಥಿಂಗ್ ಆಗಿತ್ತು. ರೂಮ್ಗೆ ಅಮೌಂಟ್ ಪೇ ಮಾಡೋಕ್ಕೆ ಹೋಗಿದ್ದಾರೆ. ನಾವೆಲ್ಲ ಇಲ್ಲಿ ಸ್ಟೆಪ್ಸ್ ಹತ್ರ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ನಾನು, ನಂದಿನಿ, ದಿವ್ಯಾ ಎಲ್ಲ ಒಂದೇ ರೂಮ್ ಅಂತ ಖಾಲಿ ಇದ್ದಿದ್ದು. ಸೊ ನಮ್ಮ ಅದೃಷ್ಟಕ್ಕೆ ಒಂದು ರೂಮ್ ಸಿಕ್ತು. 3000 ಹೇಳಿದ್ರು. ಶ್ರೀಕಾರ ಪ್ಯಾರಡೈಸ್ ವೈಫೈ ಪಾಸ್ವರ್ಡ್ ಎಲ್ಲ ಕೊಟ್ಟಿದ್ದಾರೆ. ಹಾಟ್ ವಾಟರ್ ಟೈಮಿಂಗ್ಸ್ 5 to 9 AM. ಟೈಮ್ ಬಂದು 9:30. ಸಾಕಾಗ್ಬಿಟ್ಟಿದೆ ಎಲ್ಲರಿಗೂ.
ಎಲ್ಲ ನೀಟಾಗೆಲ್ಲ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹಾಗೆ ಈಚೆ ಒಂದು ರೌಂಡ್ ಹೋಗಿ ಬರೋಣ ಅಂತೇಳಿ, ಹಾಗೆ ದೇವಸ್ಥಾನದ್ದು ಕೂಡ ಒಂದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಬರೋಣ ಅಂತೇಳಿ ಎಲ್ಲ ಬಂದ್ವಿ. ಆ್ಯಂಡ್ 7:45 8 o'clock ಊಟ ಕೊಟ್ಟಿದ್ರು. ಸೊ ಊಟ ಯಾರಿಗೂ ಸರಿ ಹೋಗಲಿಲ್ಲ. ಸೊ ಅದಕ್ಕೋಸ್ಕರ ಹಾಗೆ ಸ್ನ್ಯಾಕ್ಸ್ನೆಲ್ಲ ತಿಂದ್ಕೊಂಡು ಹೋಗೋಣ ಅಂತೇಳಿ ಈಚೆ ಬಂದ್ವಿ. ಆ್ಯಂಡ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.